ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ನೋಡಿ ಹಾಗಲಕಾಯಿ ಪಲ್ಯ ಮಾಡ್ತೀನಿ. ತುಂಬ ಸ್ವಲ್ಪ ಬತ್ತಿಬಿಟ್ಟಿತ್ತು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಇದನ್ನು ಹೊಸ ರೀತಿ ನಾನು ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಮಾಡಿದ್ದೀನಿ ಭಾಳ. ಇದನ್ನು ಹೊಸ ರೀತಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೋಡಿದ್ರೆ ಕಡಲೆಕಾಳು ಎಣ್ಣೆ ಯೂಸ್ ಮಾಡೋದು. ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಆಗಿದೆ. ಹಾಗಲಕಾಯಿ ಹಾಕ್ಕೊಳ್ಳೋಣ. ಇದು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿಟ್ಟಿದೆ ಅಂತ ಹಾಗಲಕಾಯಿ. ಚೆನ್ನಾಗಿ ಸ್ವಲ್ಪ ತೆಗೆಸ್ಕೊಳ್ಳೋಣ. ಸ್ಟಾರ್ಟಿಂಗು ಸ್ವಲ್ಪ ಜಾಸ್ತಿ ಉರಿಯಲ್ಲೇ ಫ್ರೈ ಮಾಡಬೇಕು. ತುಂಬ ಈಸಿಯಾಗಿ ಮಾಡ್ಬೋದು, ಭಾಳ ಟೇಸ್ಟಿಯಾಗಿರುತ್ತದೆ. ಅರ್ಧ ಭಾಗ ಫ್ರೈ ಆಗಿದೆ ಇದು. ಇವಾಗ 2 ದೊಡ್ಡ ಗಾತ್ರದ ಈರುಳ್ಳಿ, ಒಂದು 5-6 ಗ್ರೀನ್ ಚಿಲ್ಲಿ ಇಷ್ಟು ಹಾಕ್ಕೊಳ್ಳೋಣ. ಯಾವ ಥರ ಕಟ್ ಮಾಡಿರೋದು ಅಂದರೆ ಈ ಥರ ಉದ್ದುದ್ದ. ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಕಲ್ಲುಪ್ಪಲ್ಲಿ ಹಾಕೋದು ಬೇಡ, ಕರಗಲ್ಲ. ಎಣ್ಣೆ ಇರುತ್ತಲ್ವ, ಕರಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಅರಿಶಿನ ಪುಡಿ ಹಾಕೋಣ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನು ಆಗಬೇಕಿದು. ಯಾವತ್ತೂ ಅಷ್ಟೇ ಹಾಗಲಕಾಯಿ ಅರ್ಧ ಭಾಗ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಇಲ್ಲಾಂದರೆ ಜೊತೆಗೆ ಹಾಕ್ಬಿಟ್ರೆ ಈರುಳ್ಳಿ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಇವಾಗ ಅದ್ಭುತವಾಗಿ ಕಲರ್ ಬಂದಿದೆ. 2 ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಇದಕ್ಕೆಲ್ಲ ಏನು ಜಾಸ್ತಿ ಮಸಾಲನೇ ಬೇಡ. ಯಾಕಂದರೆ ಗ್ರೀನ್ ಚಿಲ್ಲಿ ಫಸ್ಟೇ ಹಾಕ್ಕೊಂಬಿಟ್ಟಿದ್ದೀನಿ, ಅದು ಕೂಡ ಫ್ರೈ ಆಗಿದೆ. ಇವಾಗ ಒಂದು ಮಸಾಲ ಹಾಕ್ಕೊಳ್ಳೋಣ. ನಾನು ಏನು ಮಸಾಲ, ಅಕ್ಕಿ ಹಿಟ್ಟು 1/4 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಭಾಳ ಚೆನ್ನಾಗಂದರೆ ಭಾಳ ಅದ್ಭುತವಾಗಿ ಬರುತ್ತೆ. ಅಂದರೆ ಚೆನ್ನಾಗಿ ಫ್ರೈ ಮಾಡಬೇಕು. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಅದು ಎಲ್ಲ ಕಡೆ ರೋಸ್ಟ್ ಆಗಬೇಕು ಅದು ಅಕ್ಕಿ ಹಿಟ್ಟು. ಯಾಕಂದರೆ ಇದಕ್ಕೆ ಮುಂಚೆನೂ ತೋರಿಸಿದ್ದೀನಿ, ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡಿದ್ದೀನಿ. ಇದು ಅಕ್ಕಿ ಹಿಟ್ಟು ಹಾಕಿ ಕ್ರಿಸ್ಪಿಯಾಗಿ ಬರುತ್ತೆ. ಭಾಳ ಅದ್ಭುತವಾಗಿ ಬರುತ್ತೆ. ಚೆಂದ ಫ್ರೈ ಮಾಡಬೇಕು. ನಿಮಗೆ ಹುಳಿಗೆ ಏನು ಬೇಕಂದರೆ ನಾನು ಚಾಟ್ ಮಸಾಲ ಹಾಕ್ಕೊತೀನಿ. ಚಾಟ್ ಮಸಾಲ ಇಲ್ಲ ಅಂದರೆ ನೀವು ಆಮ್ಚೂರು ಇಲ್ಲ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು, ಹುಣಸೆಹಣ್ಣು ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಡೋಣ. ಲಾಸ್ಟ್ ಎಂಡಿಂಗಲ್ಲಿ ಹಾಕಬೇಕು ಚಾಟ್ ಮಸಾಲ. ಏನಿಲ್ಲ ಅಂದರೆ ಒಂದು 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ. ಇದು ರೆಡಿಯಾಗಿದೆ. ನಾನು ಸರ್ವ್ ಮಾಡಬೇಕು ಇವಾಗ. ಚೆಂದ ಫ್ರೈ ಆಗಿದೆ. ಭಾಳ ಅದ್ಭುತವಾಗಿ ಬಂದಿದೆ. ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಸಕ್ಕತ್ತಾಗಿ ಬಂದಿದೆ. ಇದೇ ಥರ ನೀವು ಮಾಡಿಕೊಂಡು ತಿಂದು ನೋಡಿ. ನಾನು ಟೇಸ್ಟ್ ಮಾಡೋಣ. ನೋಡಿ ಈ ಥರ ಬಂದಿದೆ. ಸೂಪರಾಗಿದೆ. ಭಾಳ ಚೆನ್ನಾಗಿದೆ. ಅಂದರೆ ಒಂಚೂರು ಉಪ್ಪು ಕಮ್ಮಿ ಆಗಿದೆ ಅಷ್ಟೇ. ಭಾಳ ಅದ್ಭುತವಾಗಿದೆ. ಬೇಕಾದ್ರೆ ಉಪ್ಪು ನಾವು ಹಾಕ್ಕೋಬೋದು. ಇದೇ ಥರ ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಅದ್ಭುತವಾಗಿದೆ. ಬೇರೆ ಥರ ಮಸಾಲ ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.